ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯವರು ಸೈಟ್ ವಾಪಸ್ ಕೊಡೋ ನಿರ್ಧಾರ ಒಂದ್ ರೀತಿನಲ್ಲಿ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿಗೆ ಅನ್ವರ್ಥಕ ಆಗುವಂತೆ ಅವ್ರ ನಡವಳಿಕೆ ಆಯಿತು. ಆರೋಪ ಬಂದ ದಿನವೇ ವಾಪಸ್ ಮಾಡಿದ್ರೆ ಪ್ರಾಮಾಣಿಕ ನಿರ್ಧಾರ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಆ ನಿರ್ಧಾರ ಪ್ರಾಮಾಣಿಕ ನಿರ್ಧಾರ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ನಿಗೆ ಪ್ರಶ್ನಿಸಿದಾಗ ಅವ್ರ ವಿರುದ್ಧ ಜನರನ್ನು ಎತ್ಕಟ್ಟೋ ಪ್ರಯತ್ನ ಮಾಡಿದ್ರು, ಅವ್ಯಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದ್ರು, ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಗುಂಡಿಗೆಯ ಪ್ರದರ್ಶನವನ್ನು ಮಾಡಿದ್ರು. ಅದಾದ ನಂತರ ನ್ಯಾಯಾಲಯಕ್ಕೆ ಹೋದ್ರು. ಬಹಳ ದೊಡ್ಡ ದೊಡ್ಡ ವಕೀಲರನ್ನೆಲ್ಲ ಕರ್ಕೊಂಡು ಬಂದು ಬ್ಯಾಡ್ ಕೇಸ್ ಪರವಾಗಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಿಟ್ರು. ನ್ಯಾಯಾಲಯ ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿದ ಮೇಲೆ ಮೊಕದ್ದಮೆ ದಾಖಲಾಯಿತು. ಮೊಕದ್ದಮೆ ದಾಖಲಾಗಿ ಇಡಿ ಎಂಟ್ರಿ ಆಯಿತು. ಇಡಿ ಎಂಟ್ರಿ ಆದಮೇಲೆ ಅವರು ನಿವೇಶನಗಳನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅದು ಅನುಮಾನಗಳನ್ನು ಸ್ವಾಭಾವಿಕವಾಗಿ ಹುಟ್ಟುಹಾಕುತ್ತೆ. ಪ್ರಾಮಾಣಿಕವಾದ ನಿರ್ಧಾರ ಆಗಿದ್ದರೆ ಅವತ್ತೇ ವಾಪಸ್ ಕೊಟ್ಬಿಡ್ತಿದ್ರು. ಹಾಗೇನು ಅನಿಸ್ತಿಲ್ಲ. ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನಿಗಿಂತ ನಾನು ಮೇಲೆ ಅಂತ ಅನ್ಕೊಂಡಿದ್ರು. ನನ್ನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ದಾಷ್ಟ್ಯ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸಂವಿಧಾನಕ್ಕಿಂತ ನಾನು ಒಂದು ಹೆಜ್ಜೆ ಎತ್ತರದಲ್ಲಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ರು. ಆದರೆ ಸಂವಿಧಾನ ಕಾನೂನಿಗಿಂತ ಯಾರು ಮೇಲಲ್ಲ ಅನ್ನುವ ಸಂದೇಶ ಈಗ ಸಿಕ್ಕಿದೆ. ಇದರಲ್ಲಿ ಕೇವಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಮಾತ್ರ ತಗೊಂಡಿರೋದು ಅಕ್ರಮ ಅಂತಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಅನ್ನೋದು ಆರೋಪ ನಮ್ದು ಆರಂಭದಿಂದಲೂ ಮೂಡಾದಲ್ಲಿ. ಅದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರ ಇರ್ಬೋದು, ಸ್ವತಃ ಮೂಡಾ ಅಧ್ಯಕ್ಷರೇ ಸಾರ್ವಜನಿಕವಾಗಿ ಒಪ್ಕೊಂಡಿರೋದಿರ್ಬೋದು. ಇದನ್ನು ನೋಡಿದಾಗ ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮಗಳ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಎಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದರೂ ಕೂಡ ಹಗರಣ ಬಹಳ ದೊಡ್ಡದಿದೆ. ಹಾಗಾಗಿ ಹಗರಣಗಳ ತನಿಖೆ ಮುಂದುವರಿಬೇಕು ಮತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅದೆಲ್ಲವೂ ಬಹಿರಂಗ ಆಗಬೇಕು ಮತ್ತು ಅಕ್ರಮ ಆಸ್ತಿ ವಾಪಸ್ಸು ಸರ್ಕಾರಕ್ಕೆ ಮುಟ್ಟುಗೋಲಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ತನಿಖೆ ಮುಂದುವರಿಬೇಕು ಅಂತ ನನ್ನ ಭಾವನೆ ಇದೆ. ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅನ್ನೋದು ನಮ್ಮ ಭಾವನೆ ಇದೆ. ಮತ್ತು ಮುಖ್ಯಮಂತ್ರಿಗಳ ನಿಜ ಬಣ್ಣವೂ ಕೂಡ ಬಯಲಾಯಿತು. 2011ರಲ್ಲಿ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡಿದ ಮಾತೇನು ಅಂದರೆ, ನೋಡಿ, ರಾಷ್ಟ್ರಪತಿಗಳು ಸಂವಿಧಾನದ ಪ್ರತಿನಿಧಿ, ರಾಷ್ಟ್ರಪತಿಗಳ ಪ್ರತಿನಿಧಿ ರಾಜ್ಯಪಾಲರು. ರಾಜ್ಯಪಾಲರು ಏನು ಕ್ರಮ ತಗೊಳ್ತಾರೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ, ಸಂವಿಧಾನವನ್ನು ಎತ್ತಿಡಿಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕ್ರಮ ಅನ್ನುವ ಮಾತನ್ನು 2011ರಲ್ಲಿ ಹೇಳಿದ್ರು. ಈಗ ರಾಜ್ಯಪಾಲರು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಮಾತನ್ನ ಆರೋಪ ಮಾಡ್ತಿದ್ದಾರೆ. ಹಿಂದೆ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರ ಮೇಲೆ ಆರೋಪ ಬಂದಾಗ ಆಗ ಅವ್ರನ್ನ ಸಮರ್ಥಿಸಿ ಮಾತಾಡಿದ್ರು. ಅವರು ಸಂವಿಧಾನದ ಪ್ರತಿನಿಧಿ ಅನ್ನೋದನ್ನ ಬೆಟ್ ಮಾಡಿ ತೋರಿಸಿದ್ರು. ಹಾಗೆಯೇ ನಿವೇಶನವನ್ನು ಅವತ್ತು ಯಡಿಯೂರಪ್ಪನವರು ವಾಪಸ್ ಕೊಡೋ ನಿರ್ಧಾರ ತಗೊಂಡಾಗ ಆವಾಗ ಕೊಟ್ಬಿಟ್ರೆ ತಪ್ಪು ಮುಚ್ಚಕೊಳ್ಳಕ್ಕೆ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆಯನ್ನು ಮಾಡಿದ್ರು. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವತ್ತು ಅವ್ರು ಮಾತಾಡಿದ ಮಾತನ್ನೇ ವಾಪಸ್ ಮರುಪ್ರಶ್ನಿಸ್ತಾ ಇದ್ದಾರೆ.